ಶ್ರೀನಿವಾಸಪುರ ತಾಲೂಕು ಜನಗೆ ಫಸ್ಟಿಗೆ ಸ್ವಾಗತಿಸುತ್ತಾ, ಮೊದಲಿಗೆ ನಮ್ಮ ಜಿ ವೇಣು ಶಾಲೆಯಿಂದ, ನಮ್ಮ ಫೌಂಡೇಶನಿಂದ ಮೊದಲನೇ ಶಾಲೆಯಾದಂಥ ಜಿ ವೇಣು ಶಾಲೆಯಿಂದ ಬರ್ತಕ್ಕಂಥ ಈ ಕ್ಯಾಂಪ್ಗೆ ನಮ್ಮ ಪಕ್ಕದ ಹಳ್ಳಿಯವರಾದಂಥ ಡಾಕ್ಟರ್ ಪರಮೇಶ್ ಸರ್ ಅವರಿಗೆ ಫಸ್ಟು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮದೇ ಭಾಗದಾಗಂಥ ಬಡ ಕುಟುಂಬದಿಂದ ಹುಟ್ಟತಕ್ಕಂಥ ಡಾಕ್ಟರ್ ಪರಮೇಶ್ ಸರ್ ಅವರು ಇವತ್ತು ಉನ್ನತ ಮಟ್ಟಕ್ಕೆ ಭಾರತ ದೇಶದಲ್ಲಿ ಉನ್ನತ ಸ್ಥಾನ ಪಟ್ಟು ಒಳ್ಳೆಯ ಉತ್ತಮವಾದಂಥ ಡಾಕ್ಟರ್ ಅನಿಸ್ಕೊಂಡು ಗೌರವಯುತವಾಗಿ ಇವತ್ತು ಬಡಬಗ್ಗರಿಗೆ ಆಗಬೇಕು ಅನುಕೂಲ, ಜೊತೆಗೆ ಕಷ್ಟ ಸುಖ ಹಳ್ಳಿ ಜನಕ್ಕೆ ಕಷ್ಟ ಸುಖಗಳು ಏನಿದೆ ಅದಕ್ಕೆಲ್ಲ ಸ್ಪಂದಿಸುತ್ತಾ ಇವತ್ತು ಎಲ್ಲ ರೀತಿಯಲ್ಲೂ ಬಂದು ತುಂಬ ಜನ ಬಂದು ಇವತ್ತು ಕ್ಯಾಂಪ್ಗೆ ರಿಜಿಸ್ಟ್ರೇಷನ್ ಮಾಡಿ, ಜೊತೆಗೆ ಅವ್ರ ತಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇವತ್ತು ಎಲ್ಲನ್ನ ಸುಗಮವಾಗಿ ಸುಜಲಿತವಾಗಿ ಅವ್ರು ಇರ್ತಕ್ಕಂಥ ಸ್ಟಾಫು, ಜೊತೆಗೆ ಡಾಕ್ಟರ್ಸು, ಅಸಿಸ್ಟೆಂಟ್ಸು ಎಲ್ಲರೂ ಬಂದು ಉತ್ತಮವಾಗಿ ಇದು ಮಾಡ್ತಾರೆ. ನಮ್ಮ ಪರಮೇಶ್ ಸರ್ ಅವ್ರಿಗೆ ಇನ್ನೂ ಉನ್ನತವಾಗಿ ಒಳ್ಳೆಯ ಆರೋಗ್ಯ, ಜೊತೆಗೆ ಎಲ್ಲ ರೀತಿಯ ಅನುಕೂಲಗಳು, ವೈದ್ಯಕೀಯ ಸೇವೆಗಳು ಎಲ್ಲರಿಗೂ ಸೇವೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ಪರಮೇಶ್ ಸರ್ ಅವರಿಗೆ ಅಭಿನಂದನೆ. ಚಂದ್ರಶೇಖರ್ ಅಂತ, ನಾನು ಈ ಮೀಡಿಯಾ ವರ್ಕ್ ಮಾಡ್ತೀನಿ. ಆ್ಯಕ್ಚುಲಿ ಈ ಥರ ಕ್ಯಾಂಪ್ಸು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಇಡೀ ತಾಲೂಕಲ್ಲಾಗಿರಲಿ, ಡಿಸ್ಟಿಕಲ್ಲಾಗಿರಲಿ, ಬೇರೆ ಬೇರೆ ಆರೋಗ್ಯ ತಪಾಸಣೆ ಅಂತ ಬರ್ತಾರೆ, ಹುಡುಗೆ ತಪಾಸಣೆ ಅಂತ ಬರ್ತಾರೆ, ಮತ್ತೊಂದು ಇನ್ನೊಂದು ಸ್ಕಿನ್ನು ಅದು ಎಲ್ಲ ನೋಡ್ತಾರೆ. ಬಟ್ ಈ ಥರ ಫೈಲ್ಸು ಮತ್ತು ಈ ಥರ ಅಂದರೆ ಯಾರ ಹತ್ರನೂ ಹೇಳ್ಕೊಳ್ದಿರ ಅವರಷ್ಟಕ್ಕೆ ಅವರೇ ನೋವು ತಿಂತಾ ಇರೋಂಥ ವಿಷಯನ ತೊಗೊಂಡು ಇವತ್ತು ಈ ಥರ ಕ್ಯಾಂಪ್ ಮಾಡ್ತಾ ಇರೋಂಥ ಡಾಕ್ಟರ್ ಪರಮೇಶ್ ಅವರಿಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಅವ್ರು ನಮ್ಮ ತಾಲೂಕವರೇ ಆಗಿದ್ದುಕೊಂಡು ನಮ್ಮ ಜನಕ್ಕೊಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ ನೋಡಿ. ಇವತ್ತು ಈ ಕ್ಯಾಂಪು ನಾನು ಪತ್ರಿಕೆಯಲ್ಲಿ ಕೂಡ ನಾನು ನ್ಯೂಸ್ ಮಾಡಿದ್ದೀನಿ. ಏನಂತಂದರೆ ಈ ಥರ ಕ್ಯಾಂಪ್ ನಡೀತಾ ಇದೆ ಅಂತ ಒಂದಷ್ಟು ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಆಗಿದೆ. ಇವತ್ತು ನಾನು ಬೇರೆ ಬೇರೆ ಕ್ಯಾಂಪ್ಸ್ ನೋಡಿದ್ದೀನಿ. ಸುಮಾರು 4-5 ಜನ, ಒಂದು 5 ಜನ, 6 ಜನ, ಒಂದು 10 ಜನ, 15 ಜನ ಬರ್ತಾರೆ ಅಷ್ಟೇ ಮ್ಯಾಕ್ಸಿಮಮ್. ಒಂದು 20 ಜನ ಆದರೂ ಅಂದ್ಕೋಬೋದು. ಆದರೆ ಇವತ್ತು ನೋಡ್ರೆ 200-300 ಜನ ಬಂದಿದ್ದಾರೆ ಅಂತಂದರೆ ಇದು ರಿಯಲಿ ಯಶಸ್ವಿ ಕ್ಯಾಂಪ್ ಅಂತ ನಾನು ಹೇಳ್ತೀನಿ. ಈ ಡಾಕ್ಟರ್ಸು ಅಷ್ಟೇ, ಇಲ್ಲಿರುವಂಥ ವ್ಯಕ್ತಿಗಳು ಎಲ್ಲರನ್ನೂ ಕೂಡ ತುಂಬ ನೀಟಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಜಾಗ ಆಯ್ಕೆ ಮಾಡ್ಕೊಂಡಿದ್ದಾರೆ. ರಿಯಲಿ ಪ್ರೌಡ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಡಾಕ್ಟರ್ ಪರಮೇಶ್. ನಿಜಕ್ಕೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ರೂರರಲ್ಲಿ, ಅದು ಸಿಟಿಗಳಲ್ಲಿ ಮಾಡ್ಬೋದು, ಸಿಟಿಗಳಲ್ಲಿ ಬೇರೆ ಕಡೆ ಹೇಳ್ಕೊಬೋದು, ಆದರೆ ಹಳ್ಳಿ ಜನಕ್ಕೆ ತುಂಬ ನೋವು ತಿಂತಾ ಇರ್ತಾರೆ, ಯಾರ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲಿ ಬಂದು ಮಾಡ್ತಾ ಇರೋದು ರಿಯಲಿ ಗ್ರೇಟ್ ಅಂತ ಹೇಳಿ ಅವರಿಗೆ ಒನ್ಸ್ ಅಗೇನ್ ಐ ಥ್ಯಾಂಕ್ಫುಲ್ ಟು ಮಿಸ್ಟರ್ ಡಾಕ್ಟರ್ ಪರಮೇಶ್ವರ್.
ನಾನು ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿ ಹಾಸ್ಪಿಟ್ಲಲ್ಲಿ OT ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಗ್ಯಾಸ್ಟ್ರೋಎಂಟರಾಲಜಿಯಿಂದ ಒಂದು ಕ್ಯಾಂಪ್ ಅಂತ ಮಾಡಿ ಶ್ರೀನಿವಾಸಪುರದಲ್ಲಿ ಉನ್ನತವಾಗಿ ತುಂಬ ಸಕ್ಸಸ್ಫುಲ್ವಾಗಿ ಇವತ್ತು ಕ್ಯಾಂಪ್ ನಡೆದಿದೆ. 150+ ಮೆಂಬರ್ಸು ಇವತ್ತು ಪೇಷಂಟ್ಗಳು ನೋಡಿದ್ದೀವಿ. 150 ಪೇಷಂಟ್ಗಳು ನೋಡಿದ್ದೀವಿ. ಅದರಲ್ಲಿ ನಾನು ನೋಡಿರೋ OPD ಪೇಷಂಟ್ಗಳಲ್ಲಿ 80% ಪೈಲ್ಸು, ಫಿಸ್ತುಲಾ, ಎಮೊರಾಯ್ಡ್ಸು, ಸ್ಕಿನ್ ಟ್ಯಾಗು, ಸೆಂಟನಲ್ ಪೈಲು ಎಲ್ಲ ಇದ್ರೂ ಜನಗಳು ಗೊತ್ತಿದ್ರೂ 80% ಜನಗಳಿಗೆ ಗೊತ್ತಿದೆ. ಆದರೆ ಯಾರೂ ಹೋಗಿ ಒಬ್ಬ ಸರ್ಜನ್ ಹತ್ರ, ಒಬ್ಬ ಕೋಲೋರೆಕ್ಟಲ್ ಸರ್ಜನ್ ಹತ್ರ ಹೋಗಿಲ್ಲ, ಒಂದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿಲ್ಲ. ಯಾವುದೋ ಒಂದು ಜನಗಳು ಒಬ್ಬರಿಂದ ಒಬ್ಬರು ಹೇಳ್ಕೊಂಡು ಎಲ್ಲೋ ಈ ಹೋಮಿಯೋಪತಿ, ಆಯುರ್ವೇದಿಕ್ಕು, ಈ ಮದ್ದು ಅಂದ್ಕೊಂಡೆಲ್ಲ ಹೋಗಿ ಎಷ್ಟು ಅಂದರೆ 100% ಫೇಲ್ಯೂರಾಗೇ ಬಂದಿರೋದಿಲ್ಲ. ನಾನು ನೋಡಿದ ಮಟ್ಟಿಗೆ 7 ವರ್ಷದಿಂದ ಫಿಸ್ತುಲಾ ಇದೆ ಅಂತಲೂ ಗೊತ್ತಿರುತ್ತೆ, 10 ವರ್ಷದಿಂದ ಪೈಲ್ಸ್ ಇದೆ ಅಂತಲೂ ಗೊತ್ತಿದೆ. ಆದರೆ ಯಾರು ಬಂದು ಒಂದು ಹಾಸ್ಪಿಟಲ್ಗೂ ಹೋಗಿಲ್ಲ, ಇಲ್ಲ ಯಾರ ಹತ್ರನೂ ತೋರಿಸ್ಕೊಂಡಿಲ್ಲ. ಸರ್ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು, ಒಂದು ಎಷ್ಟೋ ದುಡ್ಡು ಇಸ್ಕೊಂಡೋದ್ರು, ಆಮೇಲೆ ಫೋನೇ ಎತ್ತಿಲ್ಲ. ಆದರೆ ಅವರಿಗೆ 1% ಕ್ಯೂರ್ ಆಗಿಲ್ಲ. ಸೊ ಹೇಳೋದೇನೆಂದರೆ, ದಯವಿಟ್ಟು ನಿಮಗೆ ಏನಾದರೂ ತೊಂದರೆ ಇದ್ದರೆ ಕೋಲೋರೆಕ್ಟಲ್, ಫಿಜರು ಮತ್ತು ಎಮೊರಾಯ್ಡ್ಸು, ಫಿಸ್ತುಲಾ ಇದೇನಾದರೂ ಯಾರಿಗಾದರೂ ತೊಂದರೆ ಕಾಣ್ತು ಅಂತ ಗೊತ್ತಾದ ತಕ್ಷಣ ಕೋಲೋರೆಕ್ಟಲ್ ಸರ್ಜನ್ ಹತ್ರ ಹೋಗಿ ಅವ್ರ ಹತ್ರ ಮೊದಲು ಕನ್ಸಲ್ಟ್ ಮಾಡಿ, ಫಸ್ಟು ಅವ್ರ ಹತ್ರ ಸಜೆಷನ್ ತಗೊಳ್ಳಿ, ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಬೇರೆ ಯಾರ ಹತ್ರನೂ ಏನೇನೋ ಕೊಡ್ತಾರೆ ಮದ್ದು ಔಷಧಿ ಅಂತ ದಯವಿಟ್ಟು ಅವ್ರ ಹತ್ರ ಹೋಗಬೇಡಿ. ಒಬ್ಬರು ಸರ್ಜನ್ನ, ಕೋಲೋರೆಕ್ಟಲ್ ಸರ್ಜನ್ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು.